ವಿಶ್ವಾಸ ಇದೆ. ರೈತರು ಮತ್ತು ಕಾರ್ಮಿಕರು ನಮ್ಮ ಮೇಲೆ ವಿಶ್ವಾಸ ಇದೆ. ಈ ಅಧಿಕಾರ ಆಡಳಿತ ನಡೆಸಲಿಕ್ಕೆ ಏನು ಅವಕಾಶ ಮಾಡಿದ್ದಾರೆ ಆ ವಿಶ್ವಾಸಕ್ಕೆ ಚ್ಯುತಿಬಾರದ ಹಾಗೆ ನಾವು ಆಡಳಿತವನ್ನು ನಡೆಸ್ತೀವಿ. ಮತ್ತು ಈ ಭಾಗದ ಏನು ಶುಗರ್ ಫ್ಯಾಕ್ಟರಿ ಎಲ್ಲರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನು ಮುಖಾಂತರ ಈ ಶುಗರ್ ಫ್ಯಾಕ್ಟರಿಯನ್ನು ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಈ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ಈ ಭಾಗದ ಶಾಸಕರು, ನಾವು ಖಾನಾಪುರ ಶಾಸಕರು ಮಾಡ್ತೀವಿ ಅಂತ ತಿಳಿಸ್ತೀವಿ. ಮೇಡಮ್, ಈಗ ಸರ್ಕಾರದ ಲೆವೆಲಲ್ಲಿ ಬರೀ ಬಿಜಾಪುರ ಮತ್ತೆ ಕೇವಲ ಅಥಣಿಗೆ ಸಾಕಷ್ಟು ಪುನಶ್ಚೇತನಕ್ಕೆ ಇದಾಗಿತ್ತು ಮೇಡಮ್. ಕೆಲವೊಂದು ಕಡೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಪುನಶ್ಚೇತನ ಇದಕ್ಕೆ. ಮತ್ತೆ ಸಚಿವರು ಸಹ ಸಾಕಷ್ಟು ಬರೀ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಪರಂತು ಇದಕ್ಕೆ ಇದು ಮಾಡಲಿಲ್ಲ ಮೇಡಮ್. ತಾವೇನಾದ್ರು ಆ ಒಂದು ಭ್ರಷ್ಟಾಚಾರದ ಮಸಿ ಹೋಗಲಾಡಿಸಿ ಏನಾದ್ರು ಒಂದೊಳ್ಳೆ ಇಮೇಜ್ ಈ ಹಿಂದೆ ಏನಾಗಿತ್ತು ಅದನ್ನ ಕೆದಕೋಕೆ ಹೋಗೋದು, ಮುಂದೆ ಏನಾಗಬೇಕು ಅನ್ನುವಂಥ ಒಂದು ಗುರಿಯನ್ನ ಇಟ್ಕೊಂಡು, ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಶುಗರ್ ಫ್ಯಾಕ್ಟರಿಯ ಫೈನಾನ್ಷಿಯಲ್ ಪುನಶ್ಚೇತನ ಇರಬಹುದು, ಅಥವಾ ಮಾಡರ್ನೈಸೇಷನ್ ಇರಬಹುದು, ಮಷಿನರಿಗಳನ್ನ ಚೇಂಜ್ ಮಾಡೋದಿರಬಹುದು, PCDಯನ್ನು ಜಾಸ್ತಿ ಮಾಡೋದಿರಬಹುದು, ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ನಲ್ಲಿ ಬಹಳಷ್ಟು ಹೆಸರನ್ನ ಒಳ್ಳೆ ಉಳಿಸ್ಕೊಂಡಿದ್ದೀವಿ. ನಾನಾಗಲಿ, ಚಂದ್ರಾಜ್ ಆಗಲಿ, ದೇವರ ದಯದಿಂದ ಈ ಬಾರಿ ಒಬ್ಬರಲ್ಲ ಇಬ್ರು ಶಾಸಕರು ಹೇಳಿದಾಗ DCC ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡ ಬಂದಿದೆ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗಲಿ ಅಥವಾ ಹಿಂದೇನೇನು ಮಾಡಿದ್ದಾರೆ ಅನ್ನೋದನ್ನ ಕೆದಕೋದಾಗಲಿ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನು ಮುಂದೆ ಏನಾಗೋದು